ಕೆಟ್ಟ ಕೆಲಸದ ಪರಿಣಾಮ. ಭಗವಾನ್ ಮಹಾವೀರರು ಆತ್ಮ ಸಂಯಮದ ಸಾಧನೆಯಲ್ಲಿ ತೊಡಗಿದ್ದರು. ಆಗ ಸಂಗಮ ಎಂಬ ದುಷ್ಟ ವ್ಯಕ್ತಿಯೊಬ್ಬನು ಅವರನ್ನು ಸಿಟ್ಟಿಗೆ ಒಳಪಡಿಸಬೇಕೆಂದು ಬಹಳ ಪ್ರಯತ್ನಿಸುತ್ತಿದ್ದನು. ಹೇಗಾದರೂ ಮಾಡಿ ಅವರನ್ನು ಸಿಟ್ಟಿಗೆಬ್ಬಿಸಿ ಅವರ ಸಾಧನೆಯನ್ನು ಭಂಗಗೊಳಿಸಬೇಕೆಂದು ಕಾಯುತ್ತಿದ್ದನು. ಒಂದು ಬಾರಿ ಅವನು ಬಿಸಿಯಾದ ಹಾಲನ್ನು ತಂದು ಅವರ ಮೇಲೆ ಚೆಲ್ಲಿದನು. ಆದರೂ ಭಗವಾನರು ವಿಚಲಿತರಾಗಲಿಲ್ಲ. ಶಾಂತ ಸ್ಥಿತಿಯಿಂದ ತಮ್ಮ ಸಾಧನೆ ಮುಂದುವರೆಸಿದರು. ಆಗ ದುಷ್ಟ ಸಂಗಮನು ತನ್ನ ಕಾರ್ಯಗಳಿಂದ ತಾನೇ ಪಶ್ಚಾತ್ತಾಪಗೊಂಡನು. ತನ್ನ ಕೆಟ್ಟ ಕೆಲಸಕ್ಕಾಗಿ ತಾನೇ ಕಣ್ಣೀರು ಇಟ್ಟನು. ಭಗವಾನರಲ್ಲಿ ಕ್ಷಮೆ ಕೇಳುತ್ತಾ ಅಲ್ಲಿಂದ ಹೊರಡತೊಡಗಿದ. ಆಗ ಭಗವಾನ್ ಮಹಾವೀರರು ದುಃಖಿಸುತ್ತಾ, ಹೇ ಮನುಜ, ನೀನು ಮಾಡಿದ ಕೆಟ್ಟ ಕೆಲಸಗಳಿಂದ ನಿನಗೆ ಆಗುವ ದುಷ್ಪರಿಣಾಮಗಳನ್ನು ಯೋಚಿಸಿ ನನಗೆ ಬಹಳ ದುಃಖವಾಗುತ್ತಿದೆ. ನೀನು ಹಾಕಿದ ಬಿಸಿ ಹಾಲಿನಿಂದ ಉಂಟಾದ ಬೊಬ್ಬೆಗಳ ಬಗ್ಗೆ ನನಗೆ ದುಃಖವಿಲ್ಲ. ಕೆಟ್ಟ ಕೆಲಸದ ಪರಿಣಾಮ ಯಾವತ್ತೂ ಕೆಟ್ಟದ್ದೇ ಆಗಿರುತ್ತದೆ. ಅದು ಎಂದಿಗಾದರೊಂದು ದಿನ ಅನುಭವಿಸಲೇಬೇಕು ಎಂದು ತಿಳಿಸಿದರು.